ಮೇಡಮ್ ಬನ್ನಿ ಸ್ವಾತಿ ಅವರೇ. ಕಾವ್ಯ ಯಾಕಲ್ಲಿ ನಿಂತ್ಕೊಂಡಿ ಬಾ. ವೈನಿ, ನಾನು ಯಾವಾಗಲೂ ಇಲ್ಲೇ ರೆಗ್ಯುಲರ್ ಆಗಿ ಬರೋ ಪಾರ್ಲರೇ ಇದೆ. ಇವರು ಭಾಳ ಚಲೋ ಬರ್ತಾರೆ, ಅದಕ್ಕೆ ಇಲ್ಲೇ ಕರ್ಕೊಂಬಂದಿನಿ. ಇಲ್ಲಿ ನೋಡ್ರಿ ಮಮತಾ ಅವರೇ, ಇವರು ನನ್ನ ನಾದ್ನಿ. ಅವ್ರಿಗೆ ನಾಳೆ ಇಲ್ಲ ನಾಡ್ದ ಅಂದ್ರೆ ಹುಡುಗಿ ನೋಡಕ್ಕೆ ಬರ್ತಾರೆ. ಅದಕ್ಕೆ ಈಗ ಅವರಿಗೆ ಫೇಶಿಯಲ್ ಎಲ್ಲ ಮಾಡಬೇಕಲ್ಲ. ಅಯ್ಯೋ ಫೇಶಿಯಲ್ ಐಬ್ರೋ ಅಂದ್ರೆ ನನ್ನ ಮುಖದ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ಅದೇ ಬ್ಯೂಟಿದು ಏನೇನು ಮಾಡಬೇಕೆಲ್ಲ ಎಲ್ಲ ಮಾಡಿರಿ. ಹಂಗೆ ಐಬ್ರೋ ಮಾಡಿರಿ, ಫೇಶಿಯಲ್ ಆಯ್ತು, ಆಮೇಲೆ ಹೇರ್ ಕಟಿಂಗ್ ಎಲ್ಲ ಐತಿ. ಅವ್ರದ್ದಾದ್ಮೇಲೆ ನನಗೂ ಮಾಡಿಬಿಡ್ರಿ. ಸರಿ ಸ್ವಾತಿ ಅವರೇ. ಯಾಕೋ ಎಷ್ಟು ದಿವಸ ಆಯ್ತಲ್ಲ ಬಂದಿಲ್ಲ ನೀವು ಪಾರ್ಲರಿಗೆ? ಏನಿಲ್ಲ, ಮದುವೆ ಆಗಿ ಆ ಕಡೆ ಹೋಗ್ಬಿಟ್ನಲ್ಲ. ಇಲ್ಲೇ ಅಮ್ಮನ ಮನೆಗಿದ್ದಾಗ ಅವಾಗ ಯಾವಾಗಾರ ಬಂದು ಹೋಗ್ತಿದ್ದೆ. ಕಾಲೇಜಿಗೆ ಅದು ಹೋಗಬೇಕಾರೆ ಅದು ಫ್ರೆಂಡ್ಸ್ ಜೊತೆಗೆ ಬರ್ತಿದ್ದೆ. ಹಾಗಾಗಿ ಈಗ ಬರೋಕ್ಕಾಗಂಗಿಲ್ಲ. ನಿಮಗೂ ಗೊತ್ತಲ್ಲ, ನಾನು ಜಾಸ್ತಿ ಮಾಡಿಸ್ಕೊಳ್ಳಲ್ಲ. ನೀವು ಫ್ರೆಂಡ್ಸ್ ಜೊತೆಗೆ ಬಂದಿದ್ದ ಭಾಳ, ನೀವು ನಿಮ್ಗಂತಂದು ಹೇಳಿ ಬಂದಿಲ್ಲ. ಸರಿ, ಈಗ ಇವರಿಗೆ ಐಬ್ರೋ ಮತ್ತು ಫೇಶಿಯಲು, ಅಪ್ಪರ್ ಲಿಪ್ ಏನಾರು ಮಾಡ್ಬೇಕಾ? ಫುಲ್ ಎಲ್ಲ ಅದು ಮಾಡೇ ಬಿಡ್ರಿ. ಮತ್ತೆ ಹೇರ್ ಕಟಿಂಗ್ ಎಲ್ಲ ಮಾಡಿಬಿಡ್ರಿ. ಸರಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಅವಳ ಹೆಸರು ಕಾವ್ಯ. ಬನ್ನಿ ಮೇಡಮ್. ವೈನಿ, ಏನು ಕಾವ್ಯ ಮತ್ತೇನಾರ ಐತೆನ ಹೇಳ. ಮತ್ತೇನಾರ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೋ, ಹಂಗೇನಿಲ್ಲ. ಅದು ಹಂಗಲ್ಲ ವೈನಿ, ನಾನು ಮೊನ್ನೆ ಇನ್ನೂ ಫೇಶಿಯಲ್ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡೇನಿ. ಮಮತಾ ಅವರೇ, ಅದೇ ನಾನು ಫೋನ್ ಮಾಡಿದ್ನಲ್ಲ ಬರ್ರಿ ಅಂತ ಹೇಳಿದ್ರಲ್ಲ, ನಮ್ಮ ಅವನ ಮನೆ ಓಪನಿಂಗ್ ಐತಿ. ಹಾಗಾಗಿ ಸ್ವಲ್ಪ ನೀವು ನಂಗೆ ಫೇಶಿಯಲ್ ಎಲ್ಲ ಮಾಡಬೇಕು ಆದಷ್ಟು ಜಲ್ದಿ. ಅಯ್ಯೋ ಬರ್ರಿ ಸ್ವಪ್ನವ್ರೆ, ಕುಂದ್ರಿ ಒಂದು ಸ್ವಲ್ಪ ಹೊತ್ತಷ್ಟೇ. ನೀವು ಬೇಕಂದ್ರೆ ನಿಮ್ಮ ಮನೆಗೆ ಹೋಗಿ ಒಂದು ಅರ್ಧ ಮುಕ್ಕಾಲು ಅವರ್ ಬಿಟ್ಟು ಬರ್ತೀರಿ. ಇವ್ರಿಬ್ರದ್ದು ಮಾಡಿ ಕಳಿಸಿ, ಆಮೇಲೆ ನಿಮ್ಗೆ ಮಾಡ್ತೇನೆ. ಪರವಾಗಿಲ್ಲ ಬಿಡ್ರಿ, ನಾನು ಇಲ್ಲೇ ವೇಟ್ ಮಾಡ್ತೇನೆ ಅಂತ ನಡೀತೈತಿ. ಇನ್ ಬಿಟ್ಟು ನಿಮ್ಗೆ ಏನಾರು ಟೈಮ್ ಅನ್ನಿಸ್ತು ಅಂತಂದ್ರೆ ನೀವು ಮಾಡ್ರಿ ನನಗೆ. ಸರಿ ಸ್ವಪ್ನವ್ರೆ, ಅಲ್ಲಿ ಕೂತ್ಕೊಳ್ರಿ. ಇವ್ರದ್ದು ಆಯ್ತು ಅಂತಂದ್ರೆ ನಾನು ನಿಮ್ಗೆ ಮಾಡ್ತೇನೆ. ಇನ್ನು ಕೆಲಸ ಶುರು ಮಾಡ್ಬೋದಾ ಸ್ವಾತಿ ಅವರೇ? ಆದಷ್ಟು ಜಲ್ದಿ ಮುಗಿಲಿ, ಯಾಕಂದ್ರೆ ಮತ್ತೆ ನಮ್ದು ಬೇರೆ ಶಾಪಿಂಗ್ ಎಲ್ಲ ಇದಾವೆ. ಅದಕ್ಕೆ ಅದು ವೈನಿ, ನನಗೆ ಐಬ್ರೋ ಮತ್ತು ಫೇಶಿಯಲ್ ಎಲ್ಲ ಬೇಡ ರೀ. ಅಯ್ಯ ನಿನ್ನ ಮುಖ ನೋಡಕಾವ್ಯ, ಎಷ್ಟು ದಿವಸ ಆಗೈತಿ ನೀನು ಫೇಶಿಯಲ್ ಎಲ್ಲ ಮಾಡಿಸಿ. ನೀನು ಐಬ್ರೋನು ಅಷ್ಟೇ ನೀಟಾಗಿಲ್ಲ. ಬೇಡ ವೈನಿ, ನನಗೆ ಅದೆಲ್ಲ ಲೈಕ್ ಆಗೋದಿಲ್ಲ. ಪರವಾಗಿಲ್ಲ, ಹೇರ್ ಕಟಿಂಗ್ ಒಂದು ಮಾಡಿಸ್ಕೊತೇನೆ. ಹೌದಾ, ನಿಜವಾಗ್ಲೂ ಅರಿಶೋರ್? ವೈನಿ, ಈಗೇನು ಬೇಡ. ಈಗ ಎಲ್ಲ ಚಂದ ಕಂಡುಬಿಟ್ರೆ ನಾಳೆ ಮತ್ತೆ ಮದುವೆ ಟೈಮ್ನಾಗೆಲ್ಲ ಮಾಡಿಸ್ಕೊತೀನಿ. ಅದೆಲ್ಲ ಬೇಡ. ಸರಿ, ನಿನ್ನ ಇಷ್ಟ. ಸಾರಿ ಮಮತಾ, ಅದು ಹೇಳಿದ್ನಲ್ಲ, ಅವಳು ಆಲ್ರೆಡಿ ಮಾಡಿಸ್ಕೊಂಡ್ಬಿಟ್ಟಾಳಂತೆ. ಒಂದು ಕೆಲಸ ಮಾಡಿ, ನೀವು ನನಗೆ ಈ ಫೇಶಿಯಲ್ ಐಬ್ರೋಸ್ ಎಲ್ಲ ಮಾಡಿಬಿಡ್ರಿ, ಹೇರ್ ಕಟಿಂಗು ಎಲ್ಲ ಮಾಡಿರಿ. ಅವಳಿಗೆ ಬರೀ ಹೇರ್ ಕಟ್ ಅಂದ್ರೆ ಸಾಕಂತೆ. ಸರಿ, ಹಾಗಂದ್ರೆ ಒಂದು ಕೆಲಸ ಮಾಡ್ತೀನಿ. ಫಸ್ಟ್ ನಿಮಗೆ ಐಬ್ರೋಸ್ ಎಲ್ಲ ಮಾಡ್ತೀನಿ, ಆಮೇಲೆ ಫೇಶಿಯಲ್ ಪ್ಯಾಕ್ ಹಾಕ್ತೀನಿ. ಅದೆಲ್ಲ ಮಾಡೋ ತನಕ ಅವರಿಗೆ ಹೇರ್ ಕಟ್ ಮಾಡ್ತೀನಿ. ಲಾಸ್ಟ್ ನಿಮ್ಗೆ ಹೇರ್ ಕಟಿಂಗ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಟ್ಬಿಡ್ತೇನೆ. ಹೆಂಗೆ ಅಂದ್ರೆ ನಮ್ಮದು ಟೈಮ್ ಉಳಿತೈತಿ, ನಿಮ್ಮದು ಟೈಮ್ ಉಳಿತೈತಿ. ಏನು ಬಿಟ್ವಿ ಅವ್ರಿಗೂ ಮಾಡ್ಬಿಡ್ತೇನೆ, ಸ್ವಪ್ನ ಅವ್ರಿಗೂ. ಸರಿ ಆಯ್ತು ಮಾಡ್ರಿ. ಕಾವ್ಯ ಅವರೇ, ನೀವು ಕೂತ್ಕೊಳ್ರಿ. ಅಲ್ಲಿವರೆಗೂ ನಾನು ಸ್ವಾತಿ ಅವ್ರನ್ನ ಮುಗಿಸ್ಬಿಡ್ತೇನೆ. ನಿಮ್ಗೆ ಪ್ಯಾಕ್ ಹಾಕಿ ನಾನು ಅವ್ರಿಗೆ ಹೇರ್ ಕಟಿಂಗ್ ಮಾಡ್ತೇನೆ. ಸರಿ, ನೀವು ಅಲ್ಲೇ ಕುತ್ಕೊಳ್ರಿ ಸ್ವಾತಿ ಅವರೇ. ನಿಮ್ಗೆ ಪ್ಯಾಕ್ ಹಾಕಿ ನಾನು ಅವ್ರದ್ದು ಕೆಲಸ ಶುರು ಮಾಡ್ತೇನೆ. ಅಂದ್ರೆ ನಿಮಗೂ ಟೈಮ್ ಸೇವ್ ಆಗ್ತದೆ. ಐಬ್ರೋಸ್ ಎಲ್ಲ ಕರೆಕ್ಟ್ ಆಗೈತೆ ಚೆಕ್ ಮಾಡ್ಕೊಳ್ರಿ ಒಂದ್ಸರಿ. ಎಲ್ಲ ನೀಟಾಗಿ ಆಯ್ತು ಬಿಡ್ರಿ. ನೀವು ಇಲ್ಲೇ ಕುತ್ಕೊಂಡಿರಿ ಕಾವ್ಯ ಅವರೇ, ಬಂದೆ. ಓಕೆ, ಸ್ವಲ್ಪ ಸಮಯದ ನಂತರ ಆಯ್ತು ನೋಡ್ರಿ. ಸ್ವಾತಿ ಅವರೇ ನೋಡ್ರಿ, ನಿಮ್ಮ ಹೇರ್ ಕಟಿಂಗ್ ಎಲ್ಲ ಕರೆಕ್ಟ್ ಆಗೈತಾ? ಅವ್ರದ್ದು ಕರೆಕ್ಟ್ ಆಗೈತಾ? ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಇಲ್ಲ, ಎಲ್ಲ ಕರೆಕ್ಟ್ ಆಗೈತಿ. ಅಮೌಂಟ್ ಎಷ್ಟೈತೆ ಹೇಳ್ಬಿಡ್ರಿ. ಎಲ್ಲ ಸೇರಿ ಒಂದು 3500. ಮಮತಾ, ನಾನು ಪೇ ಮಾಡಿದೆ. ಮತ್ತೆ ಈಗ ನೆಕ್ಸ್ಟ್ ಇವ್ರದ್ದು ಮ್ಯಾರೇಜ್ ಬರ್ತೈತಲ್ಲ, ಅವಾಗ ಮೇಕಪ್ಪಿಗೆ ನೀವೇ ಬರ್ತೀರಲ್ಲ. ಕಾವ್ಯ, ಇವ್ರನ್ನ ಹೇಳ್ಬಿಡೋಣ ಅಥವಾ ನಿನ್ನ ಫ್ರೆಂಡ್ಸ್ ಯಾರು ಅದಾರ ಅಥವಾ ನಿನಗೆ ಯಾರು ಗೊತ್ತಿದ್ದವ್ರು ಅದಾರ ಪಾರ್ಲರ್ ಅವರು? ಇಲ್ಲ ವೈನಿ, ಇವ್ರಿಗೆ ಹೇಳ್ಬಿಟ್ರೆ ಆಯ್ತು ತಗೊಳ್ರಿ. ಸರಿ, ಹಂಗಂದ್ರೆ ಮದುವೆ ಎಲ್ಲ ಫಿಕ್ಸ್ ಆದ್ಮೇಲೆ ನಿಮ್ಗೆ ಹೇಳ್ತೇವ್ರಿ. ಸರಿ ಆಯ್ತು, ಮತ್ತೆ ಬನ್ನಿ ಸ್ವಾತಿ ಅವರೇ. ಓಕೆ, ಥ್ಯಾಂಕ್ಸ್ ಮಮತಾ. ಕಾವ್ಯ ಬಾ ಹೋಗೋಣ. ಸ್ವಪ್ನ ಅವರೇ ಬನ್ನಿ. ಅಲ್ಲ, ಹುಡುಗ ನೋಡಕ್ಕೆ ಬರ್ತಾ ಇರೋದು ಇನ್ನೊಬ್ರಿಗಲ್ಲ, ಕಾವ್ಯ ಅಂದ್ರಲ್ಲ ಅವರಿಗಲ್ಲ? ಹೌದು ಸ್ವಪ್ನ ಅವರೇ, ಆದ್ರೆ ಅವ್ರನ್ನ ಮಾಡಿಸ್ಕೊಂಡಾರಂತೆ. ಹೋಗ್ಲಿ ಬಿಡ್ರಿ, ಬನ್ನಿ ನೀವು. ಅಯ್ಯೋ, ಅವ್ರ ಫೇಸ್ ನೋಡಿದ್ರೆ ಹೆಂಗಿತ್ತು? ಫೇಶಿಯಲ್ ಮಾಡಿಸ್ಕೊಳ್ಳೇಬೇಕಿತ್ತು. ಅವ್ರ ಜೀವನದಾಗ ಫೇಶಿಯಲ್ ಮಾಡಿಸ್ಕೊಂಡಾರ ಇಲ್ಲ ಅನ್ನೋ ಥರ ಇತ್ತು. ಯೂಶ್ವಲಿ ಫೇಶಿಯಲ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಒಬ್ಬೊಬ್ರು ಫೇಸ್ ನೋಡೋ ಥರ ಇರ್ತೈತಿ. ಆದರೆ ಇವ್ರದ್ದು ಮುಖ ನೋಡಿದ್ರೆ ಯಾಕೋ ನಾರ್ಮಲ್ ಸ್ಕಿನ್ ಥರ ಅನಿಸ್ತಾನೆ ಇಲ್ಲ ನನಗೆ. ಪರವಾಗಿಲ್ಲ ಬಿಡ್ರಿ, ನೀವು ಬರ್ರಿ, ನಿಮ್ಗೆ ಏನೇನು ಬೇಕು ಮಾಡಿ ಮುಗಿಸ್ತೀನಿ. ಮತ್ತೇನ್ರಿ, ನಿಮ್ಗೆ ಯಾವ ಫೇಶಿಯಲ್ ಹಾಕಲಿ, ಯಾವ ಪ್ಯಾಕ್ ಹಾಕಲಿ? ನಾನು ಚೆನ್ನಾಗಿ ಕಾಣಿಸ್ಬೇಕು ನೋಡ್ರಿ. ಒಂದು ಕೆಲಸ ಮಾಡಿರಿ, ಗೋಲ್ಡ್ ಫೇಶಿಯಲ್ ಹಾಕ್ಬಿಡ್ರಿ ನನಗೆ. ಸರಿ, ಅದು ನೆಕ್ಸ್ಟ್ ಯಾವ್ದೋ ಮದುವೆ ಐತಿ ಅಂತಿದ್ರಲ್ಲ? ಅಯ್ಯೋ, ಅದು ಇವ್ರದ್ದಲ್ಲ ರೀ. ನೆಕ್ಸ್ಟ್ ಮಂತ್ ನನ್ನ ತಮ್ಮದೇ ಮದುವೆ ಇರೋದು, ಅವಾಗೂ ಮತ್ತೆ ಬರ್ತೀನಿ. ಸರಿ, ಹಂಗಂದ್ರೆ ಒಂದು ಕೆಲಸ ಮಾಡ್ತೀನಿ, ಇವತ್ತು ಗೋಲ್ಡ್ ಫೇಶಿಯಲ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಿಮ್ದು ತಮ್ಮನ ಮದುವೆ ಐತಿ ಅಂತಿರಲ್ಲ, ಅವತ್ತ ನಿಮ್ಗೆ ಮಸ್ತಂಗಿ ಬ್ರೈಡಲ್ ಫೇಶಿಯಲ್ ಮಾಡ್ಬಿಡ್ತೇನೆ ತೊಗೊಳ್ರಿ. ಏನು ಅದೆಲ್ಲ ಬಂದೈತಾ? ಈ ಗೋಲ್ಡ್ ಫೇಶಿಯಲ್ ಅಂದ್ರೆ ಈ ಬ್ರೈಡಲ್ ಫೇಶಿಯಲ್ ಅಲ್ಲೇನ್ರಿ? ನಮ್ಮ ಮದುವೆ ಟೈಮ್ನಾಗೆಲ್ಲ ಗೋಲ್ಡ್ ಫೇಶಿಯಲ್ ಅಂತ ಅಂದ್ರೆ ನಾವು ಒಂಥರ ಹೆಣ್ಮಕ್ಳಿಗೆ ಮದುಮಕ್ಳು ಇರ್ತಾರಲ್ಲ ಅವ್ರಿಗೆ ಮಾಡೋ ಫೇಶಿಯಲ್ ಥರನೇ ಇರ್ತಿತ್ತು. ನಾನೆಲ್ಲ ನಮ್ಮ ಮದುವೆಗೆ ಅದನ್ನೇ ಮಾಡಿಸ್ಕೊಂಡಿರೋದಪ್ಪ. ನೀವಿನ್ನು ಯಾವ ಕಾಲದಾಗಿದ್ದೀರಿ ಸ್ವಪ್ನ ಅವರೇ? ಇವಾಗ ಬ್ರೈಡಲ್ ಮೇಕಪ್ ಕಿಟ್ ಅಂತಂದೇಳಿ 15,000 to 20,000 ರೂಪೀಸ್ ಕಿಟ್ಟೆ ಬಂದ್ಬಿಡ್ತೈತಿ, ಫುಲ್ ಸೆಟ್. ಹೆಚ್ಚು ಕಡಿಮೆ ಅವ್ರಿಗೆ ಏನೇ ಇಲ್ಲ ಅಂದ್ರೂ ಒಂದು ವಾರ ಅಲ್ದಾಡ್ಬೇಕು ಅವ್ರ ಪಾರ್ಲರ್ಗೆ. ಏನು ಒಂದು ವಾರನ? ಏನೇ ಇಲ್ಲ ಅಂದ್ರೆ ಇಷ್ಟಿಷ್ಟು ಸಿಟ್ಟಿಂಗ್ಸ್ ಅಂತ ಇರ್ತಾವೆ, ಬಂದು ಮಾಡಿಸ್ಕೊಂಡು ಹೋಗ್ಬೇಕು. ಮತ್ತು ಹಂಗೆ ಒಂದೇ ಸಲ 20,000 ರೂಪಾಯಿ ಕೊಟ್ಟು ಒಂದೇ ಸಲ ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ ಯಾರು ಒಪ್ಕೊಂತಾರೆ ಹೇಳ್ರಿ? ಹಾಗಾಗಿ ಅವೆಲ್ಲ ಹಿಂಗೆ ಇಂತಿಂಥ ದಿವಸಕ್ಕೆ ಇಂತಿಂಥ ಪ್ಯಾಕ್ ಯೂಸ್ ಮಾಡ್ಬೇಕಂತ ಇರ್ತೈತಿ. ಅದನ್ನ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ಮದುವೆ ಟೈಮಿಗೆ ಅಂದ್ರೆ ಮಸ್ತಂಗೆ ಗ್ಲೋ ಬಂದ್ಬಿಟ್ಟಿರ್ತೈತಿ. ಅಯ್ಯಪ್ಪ, ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ನೋಡ್ರಿ. ನಾನು ಗೋಲ್ಡ್ ಫೇಶಿಯಲ್ ಅಂತ ಅನ್ಕೊಂಡಿದ್ದು ಮಸ್ತ್ ಐತೆ ಅನ್ಕೊಂತ ಹೊಂಟ್ಬಿಟ್ಟೇನಿ. ಇಲ್ಲ ರೀ, ಹಂಗೆ ಮಾಡಿಸ್ಕೊಂತ ಹೋದ್ರೆ ಎಷ್ಟೊಂದಿದಾವೆ, ಸುಮಾರು ಇದಾವೆ. ದುಡ್ಡು ಐತಂದ್ರೆ ದುಡ್ಡಿದ್ರೆ ದುನಿಯಾ. ನಾನು ಅದನ್ನೆಲ್ಲ ತಂದಿಟ್ಕೊಂಡ್ರೆ ಆಗ್ಬೇಕಲ್ಲ, ಹಾಗಾಗಿ ರೀಸನೇಬಲ್ ಆಗಿರೋದನ್ನ ತಂದಿರ್ತೀನಿ. ಯಾರ ಈ ರೀತಿ ಬ್ರೈಡಲ್ ಮೇಕಪ್ ಬೇಕು ಅಂದ್ರೆ ಮಾತ್ರ ಅವರಿಗೆ ಆ ಸ್ಪೆಷಲ್ ಕಿಟ್ ತಂದು ಮೇಕಪ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಏನಿಲ್ಲ, ನಾರ್ಮಲ್ ಆಗಿನೇ ಮಾಡ್ತೀನಿ. ಹಂಗೆ ಹೇಳೋದು ಹೇಳ್ತೀನಿ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತೀನಿ. ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೊಂತಾರ, ಇಲ್ಲ ಅಂತಂದ್ರೆ ಇದು ನಾರ್ಮಲ್ ಫೇಶಿಯಲ್ ಮಾಡಿ ಕಳಿಸ್ಬಿಡ್ತೀನಿ. ಹೌದಾ, ನೋಡೋಣ ಬಿಡ್ರಿ. ನೆಕ್ಸ್ಟ್ ಮಂತ್ ಅಲ್ಲ, ನನ್ನ ಹಸ್ಬೆಂಡ್ ಏನಾರ ಕೊಟ್ರೆ ಬ್ರೈಡಲ್ ಮೇಕಪ್ ಮಾಡಿಸ್ಬಿಡ್ತೇನೆ ಅಂತ, ಅಂದ್ರೆ ಬ್ರೈಡಲ್ ಫೇಶಿಯಲ್ ಕಿಟ್. ಸರಿ ಬನ್ನಿ ಕೂತ್ಕೊಳ್ಳಿ. ರೀ ಏನು ಉರ್ಮಿಳಾ? ರೀ, ಅದು ಮತ್ತೆ ನಾಳೆ ಅಂದ್ರೆ
ಈಗೀಗ ಕಾವ್ಯಕ್ಕೆ ನೋಡಕ್ ಬರ್ತಾರಲ್ಲ ಅದು ಒಡವೆ ಎಲ್ಲ ತಗೊಂಡ್ಬರ್ತೀರೇನ ಅಂತ. ಕಾವ್ಯ ಮತ್ತು ಸ್ವಾತಿ ಎಲ್ಲೋಗ್ಯಾರ ಇನ್ನೂ ಬಂದಿಲ್ಲನ? ಅದವರು ಪಾರ್ಲರಿಂದು ಅದು ಇದು ಕೆಲಸ ಮುಗಿಸ್ಕೊಂಡು ಸೀರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಹೋಗ್ಯಾರ. ಆಮೇಲೆ ಕಾವ್ಯನೂ ಆಕಿಂದು ಒಡವೆ ಏನೇನೈತಿ ಎಲ್ಲ ಬೇಕಂತ ಹೇಳ್ಬಿಟ್ಟಾಳ. ಅದು ನಾನು ಮನ್ಯಾಗ ಐತಂತ ಅನ್ಕೊಂಡಿದ್ದೆ. ಅಲ್ಲ ಉರ್ಮಿ, ಇಷ್ಟೊಂದು ಬಂಗಾರನ ಮನ್ಯಾಗ ಹೆಂಗೆ ಇಟ್ಕೊಳ್ಳೋಣ? ಅವಾಗ ಅದನ್ನ ಹೋಗಿ ಬ್ಯಾಗ್ನಾಗ ಇಟ್ಟು ಬಂದೇನಲ್ಲ ಲಾಕರ್ನಾಗ. ಅದಕ್ಕೆ ನೀವು ಇವತ್ತ ಜೀವನ್ಗೆ ಹೇಳಿ ಅದನ್ನ ತಗೊಂಬಾ ಅಂತ ಹೇಳ್ಬಿಡ್ರಿ. ಆಕೇನೋ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂತಾಳಂತ. ಅಲ್ಲ ಉರ್ಮಿ, ಇಷ್ಟು ಒಡವೆ ಆಕಿನ ಕೈಯಾಗ ಈಗ ಕೊಡ್ಬೇಡ. ಅಯ್ಯೋ ನಾ ಹೇಳಿದ ಮಾತು ಎಲ್ಲಿ ಕೇಳ್ತಾಳ್ರಿ, ಆಕಿ ಭಾಳ ಹಠ ಮಾಡಕತ್ತಾಳ. ಆಕಿ ಹಠ ಮಾಡ್ತಾಳಂತ ಹೇಳಿ ಆಕಿನ ತಾಳಕ್ಕೆ ತಕ್ಕಂಗೆ ಕುಣಿಬೇಡ, ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೋ. ಅಯ್ಯೋ ಅದೆಲ್ಲ ಆಕಿಗ ಮಾಡಿಸಿದ್ದಲ್ಲ ಬಿಡ್ರಿ ಹೋಗ್ಲಿ. ನನಗೂ ಗೊತ್ತು ಅದೆಲ್ಲ ಆಕಿಗ ಮಾಡಿಸಿದ್ದು ಅಂತ ಹೇಳಿ. ಈಗ ನಾಳೆ ಗಂಡು ನೋಡಾಕ ಎಷ್ಟು ಬೇಕೋ ಅಷ್ಟೇ ಒಡವೆ ಕೊಡು, ಮುಂದೆ ಮದ್ವೆ ಟೈಮ್ನಿಗೆ ಎಲ್ಲ ಕೊಡಾಕ್ ಬರ್ತೈತಿ. ನಾನಾದ್ರೂ ಈಗ ಇಷ್ಟು ಬಂಗಾರ ಏನು ತಗಸ್ಕೊಂಡ್ ಬರಲ್ಲ. ಏನೇನ್ ಬೇಕು, ಒಂದು ಲಾಂಗ್ ನೆಕ್ಲೆಸ್, ಆಮೇಲೆ ಒಂದು ಶಾರ್ಟ್ ನೆಕ್ಲೆಸ್, ಕಿವ್ಯಾಗೇನು ಅಷ್ಟು ತಗಸ್ಕೊಂಬಂದ್ರೆ ಸಾಕಲ್ಲ. ಬಳಿ ಅಲ್ಲ ಈಗ ಎಲ್ಲ ಹಾಕಿ ನಿಂದಿಸ್ಬಿಟ್ರೆ ನಾಳೆ ಮದ್ವೆಗೆ ಏನ್ ಮಾಡಕ್ಕೆ? ಈಗ ಅವೆಲ್ಲ ಬೇಡ. ಈಗ ಹೆಂಗಿದ್ರು ಅವು ಆರ್ಟಿಫಿಷಿಯಲ್ ಬಳಿ ಎಲ್ಲ ಬಂದಿರ್ತಾವಲ್ಲ, ಅವು ಚಂದ ಸೀರೆ ಮ್ಯಾಚಿಂಗ್ ಎಲ್ಲ ತಗೊಂಡಿರ್ತಾರ ಅವ್ರು. ಅವ್ನು ಹಾಕೋಲಿ. ಮದ್ವೆಗಾದ್ರೆ ಹಸಿರು ಬಳಿ ಇಡ್ಸಿರ್ತಲ್ಲ, ಅದಕ್ಕೆ ನಡಕ ಒಂದೊಂದು ಬಂಗಾರದ ಬಳಿ ಎಲ್ಲ ಬೇಕಾಗ್ತೈತಿ. ಅವಾಗ ಅವ್ನು ಹಾಕಿದ್ರೆ ಚಂದ ಅನಿಸ್ತಾವು. ಈಗ ಸೀರೆ ಮ್ಯಾಚಿಂಗ್ ಅಂತ ಹೇಳಿ ಚಂದ ಬಳಿ ತಂದಿರ್ತಾರ, ಅದನ್ನ ಹಾಕೊಂತಾರ. ತಗೋ, ಮತ್ತೆ ಯಾಕೆ ಬಂಗಾರದ ಬಳಿ ತಂದು ಕೊಡ್ತಿದ್ವಿ? ಹೌದಲ್ಲ, ಸರಿ ಬಿಡ್ರಿ. ಹಂಗಂದ್ರೆ ಬಳಿ ಏನ್ ಬೇಡ, ಒಂದು ಲಾಂಗ್ ನೆಕ್ಲೆಸ್, ಒಂದು ಶಾರ್ಟ್ ನೆಕ್ಲೆಸ್ ತಗೊಂಬರ್ರಿ. ಹಂಗ ಅವು ಕಿವ್ಯಾಗಿನ ಒಂದ್ 2-3 ಜೋಡಿ ತಗೊಂಬರ್ರಿ, ನಡೀತೈತಿ. ಸರಿ ಬಿಡು, ತಗೊಂಬರ್ತೀನಿ. ಮತ್ತೆ ನಿನ್ವೇನಾರ ಬಂಗಾರ ತರ್ಬೇಕೇನ? ನಂದೇನು ಬೇಡ ರೀ, ಮದುವೆ ಟೈಮ್ನಿಗೆ ತಕೊಂಡ್ರಾತ. ಮತ್ತೇನಾರು ಬೇಕಂದ್ರೆ ಹೇಳ್ತೇನೆ. ಮತ್ತೆ ಇಷ್ಟ ಬಂಗಾರದ ಮೇಲೆ ಹೆಂಗೆ ಕಳ್ಸಕ್ಕಾಗ್ತೈತ್ರಿ ಆಕಿಗ? ಸರಿ ಸರಿ, ಮದ್ವೆ ಫಿಕ್ಸ್ ಆಗ್ಲಿ, ಮತ್ತೇನಾರು ನೋಡಿ ಮಾಡಿಸ್ಕೊಡ್ತೇನೆ. ಸರಿ. ಜೀವನ್, ಜೀವನ್ ಪಾಪ, ಅದು ಹೋಗಿ ಬ್ಯಾಂಕಿಗ ಬಂಗಾರ ಅದು ಬಿಡ್ಸ್ಕೊಂಬಾರ. ಹಾ ಪಾಪ, ನೀವು ಬಂದ್ಬಿಡ್ರಿ ನನ್ನ ಜೊತೆಗ. ಸರಿ ನಡಿ. ಹಂಗಾರ ಇಷ್ಟೆಲ್ಲ ಬಿಡ್ಸ್ಕೊಂಡು ಬರ್ಬೇಕಂಗಂದ್ರ ಮತ್ತೇನು ತರೋದಿಲ್ಲಲ್ಲ ಅವ್ರಮಿ? ಏನಿಲ್ಲ ರೀ, ಇಷ್ಟು ತಗೊಂಬರ್ರಿ. ಮತ್ತೆ ನಾಳೆ ಅಂತಂದ್ರೆ ಬಂದ ಬಿಡ್ತಾರ. ಮತ್ತೀಗ ಗಂಡಿನ ಕಡೆಯವ್ರು ಬಂದಾಗ ಮತ್ತೆ ಅವ್ರಿಗೆ ಊಟದ್ದು ನಾಷ್ಟದ್ದು ಚಾಪ ಎಲ್ಲ ಮತ್ತೆ ವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೇನ್ ಮಾಡೋದು? ಅಮ್ಮ, ಎಷ್ಟು ಜನ ಬರತಾರಂತವ್ರು? ಏನಿಲ್ಲನೋ, ಅವರ ಒಂದು 4-5 ಜನ ಮನೆಗಿನ ಮಂದಿ ಬರತಾರ. ಮತ್ತೆ ಇನ್ನೆಲ್ಲ ಹುಯಿ ಅಂತ ಕರ್ಕೊಂಡ್ ಬರ್ತಾರ. ಹೌದಲ್ಲ, ಮೊದ್ಲ ಅವ್ರ ಮನ್ಯಾಗ ಮಾಡೋರು ಇಲ್ಲ. ಆಳಿಗ ಕಾಳಿಗೆ ಏನ್ ಕಮ್ಮಿ ಇಲ್ಲ, ತಗೋ ಕೇಳಿ ನೋಡು ಒಂದ್ಸಲ. ಇಲ್ಲ ಬೇಡ, ಅಷ್ಟ ಸಾಕು. ನಾನ ಈಕಿ ಮನ್ಯಾಗ ನಮ್ಮ ಇಕ್ಕೆದಾಳಲ್ಲ ಅರುಂಧತಿ, ಆಕಿ ಕಡೆ ಹೇಳಿನಾರ ಮಾಡಿಸ್ತೇನೆ. ಸರಿ ಅಮ್ಮ, ಏನಾರ ಸ್ವೀಟ್ ಕಿಟ್ ಬೇಕಂದ್ರೆ ಹೇಳಿ ತಗೊಂಬಂದ್ ಕೊಡ್ತೀನಿ. ಸರಿ, ಅದು ನೀವ ಏನ್ ನೋಡ್ರಿ, ಅಪ್ಪ ಮಗ ಡಿಸೈಡ್ ಮಾಡ್ರಿ ಏನ್ ತರ್ಬೇಕು ನೋಡಿ ತಂದ್ಕೊಡ್ರಿ. ನಾಳೆ ಅದನ್ನೆಲ್ಲ ನಾ ಮಾಡಿ ಹಾಕೊಡ್ತೇನಂತ. ಸರಿ ತಗೋರ್ಮಿ, ಮತ್ತಿನ್ ಬ್ಯಾಂಕ್ ಅದು ಬಂದಾದ್ರ ಕಷ್ಟ, ನಾವು ಜಲ್ದಿ ಹೋಗಿ ಬರ್ತೀವಿ. ನಡಿ ಜೀವನ್. ಅಯ್ಯಪ್ಪ, ಈ ಮಕ್ಳ ಮದುವೆ ಮಾಡ್ಬೇಕಂತ ಅಂದ್ರೆ ಎದಿಗೂ ದಿನ ಆಗ್ತೈತಿ. ಹುಡುಗಿ ನೋಡ, ಅದು ನೋಡ, ಇದು ನೋಡ, ಶಾಸ್ತ್ರ ಮಾಡ, ಮದುವೆ ಮಾಡ, ಅದು ಮಾಡಿ ಇದು ಮಾಡ ಅನ್ಕೊಂತ ಅಲ್ಲಿ ತನಕ ಅಂತ ಅಂದ್ರೆ ಏನೇನ್ ಮಾಡೇವೆ ಏನೇನ್ ಬಿಟ್ಟೆ ಒಂದು ಗೊತ್ತಾಗಲ್ಲ. ನಮ್ಮ ಜೀವನ ಅಂತೂ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟ, ಗೊತ್ತಾಗಿಲ್ಲ. ಈಗ ಕಾವ್ಯಂದ ಅವ್ ಮದುವೆ ಫಿಕ್ಸ್ ಆಗಿದ್ ಕರೆ, ಅದು ಏನೋ ಆಗಿ ಆಕಿ ಸೌಮ್ಯನ ಮದುವೆ ಆಗ್ಬಿಡ್ತು. ಈಗ ಕಾವ್ಯಂದ ಮತ್ತೆ ಹೊಸದಾಗಿಂದ ಒನ್ನೆತ್ತ ಹೋದಂಗ ಆಗಕತ್ತೈತಿ. ಅತ್ತೆ ಅತ್ತೆ, ಸ್ವಾತಿ ಬಂದ್ರನ? ಕಾವ್ಯ ತಗೊಂಬಂದ್ರಿ ಸೀರೆ ಎಲ್ಲ? ಹ್ಞೂ ಅಮ್ಮ, ಎಲ್ಲ ತಗೊಂಬಂದ್ವಿ. ಪಾರ್ಲರ್ ಕೆಲಸ ಆತಾವ? ಹ್ಞೂ ಅತ್ತೆ. ಈಗ ಕಾವ್ಯ ಏನು ಮಾಡಿಸ್ಕೊಳ್ಳೇ ಇಲ್ಲ, ಫೇಶಿಯಲ್ ಮಾಡಿಸ್ಕೊಳ್ಳಿಲ್ಲ, ಐಬ್ರೋನು ಮಾಡಿಸ್ಕೊಳ್ಳಿಲ್ಲ. ನಾ ಮಾಡಿಸ್ಕೊಂಬಂದೆ. ಹೌದಾ, ಯಾಕೆ ಕಾವ್ಯ? ನಾಳೆ ನಿಂದ ಕೆಲಸ ಇರೋದಲ್ಲ, ಮಾಡಿಸ್ಕೊಂಬರ್ಬೇಕ ಬೇಡ? ಇಲ್ಲಮ್ಮ, ಎಲ್ಲ ನಾನು ಅವಾಗ ಮಾಡಿಸ್ಕೊಂಡೇನಿ. ಈಗ ನನ್ನ ಮುಖ ಚಂದ ಐತೋ ಚಂದಿಲ್ಲ ಒಟ್ಟು ಒಪ್ಕೊಂತಾರಿಲ್ಲ. ಬ್ಯಾಡ್ ಬಿಡಿ, ಯಾಕೆ ತಲೆ ಕೆಡಿಸ್ಕೋಬೇಕು? ಹಂಗಲ್ಲ ಹುಡುಗಿ, ನಾಳೆ ನೀವ ಫೋಟೋ ನೋಡ್ಕೊಂತ ಅಯ್ಯೋ ನಾನು ಅವಾಗ ಹಂಗೆ ಮಾಡಿಸ್ಕೊಂಡೇ ಇಲ್ಲ, ಹಿಂಗೆ ಮಾಡಿಸ್ಕೊಂಡೇ ಇಲ್ಲ, ಮಾಡಿಸ್ಕೊಂಡಿದ್ರೆ ಚಂದ ಕಾಣ್ತಿದ್ನೇನ ಅನ್ಕೊಂತ ನೀವ ಅಂತಿರವ, ಅದಕ್ಕೆ ಅಂದಿದ್ದು. ಹೋಗ್ಲಿ ಬಿಡ್ರಿ ಅತ್ತೆ. ಅದು ಅಂದಂಗ ಎಲ್ಲ ಸೀರೆ ಚಲೋ ಸಿಕ್ವೇನ? ಹಾ ರೀ ಅತ್ತೆ, ಎಲ್ಲ ಚಲೋ ಸೀರೆನ ಸಿಕ್ಕಾವ್ರಿ. ಇನ್ನ ಕಾವ್ಯ ನಿನಗೆ ಇಷ್ಟ ಆಗೈತಿಲ್ಲ ಎಲ್ಲ? ಹಾವೇನಿ ಎಲ್ಲ ಇಷ್ಟ ಆಗೈತಿ ಅಮ್ಮ. ಅದು ಮತ್ತೆ ಗೋಲ್ಡ್ ಎಲ್ಲ ಮತ್ತೆ ಯಾವಾಗ ಕೊಡ್ತಿ? ಅದು ನಿಮ್ಮಪ್ಪ ಬ್ಯಾಂಕಿಗೆ ಹೋಗ್ಯಾರವ. ನಿಮ್ಮಪ್ಪ ನಿಮ್ಮ ಅಣ್ಣ ಇಬ್ರು ಬ್ಯಾಂಕಿಗೆ ಬಂಗಾರ ತರ್ತೇವೆ ಅಂತಂದು ಹೇಳಿ ತಗೊಂಬರಕ್ ಹೋಗ್ಯಾರ. ಏನೋ ಮನ್ಯಾಗಿಲ್ಲ? ಇಲ್ಲ, ಈಗ ಸದ್ಯಕ್ಕೆ ನೀವು ಒಂದು ಲಾಂಗ್ ನೆಕ್ಲೆಸ್ ಮತ್ತು ಒಂದು ಶಾರ್ಟ್ ನೆಕ್ಲೆಸ್ ಅಷ್ಟು ತರ್ತಾರಂತ, ಮತ್ತೊಂದು 2 ಜೊತೆ ಕಿವ್ಯಾಗಿನೂ ತರ್ತಾರಂತ. ಯಾಕಮ್ಮ, ಎಷ್ಟೊಂದು ಬಂಗಾರ ಮಾಡ್ಸೈತಲ್ಲ, ಎಲ್ಲ ನನಗೆ ತಂದು ಕೊಡ್ಬೋದಲ್ಲ, ಯಾಕೆ ಹಿಂಗೆ ಮಾಡತ್ತಾರ ಪಾಪ? ಹಂಗಲ್ಲ ಕಾವ್ಯ, ಮನ್ಯಾಗ ಇಟ್ಕೊಳ್ಳೋದು ಸೇಫ್ ಅಲ್ಲ. ಈಗ ನಾಳೆಗೆ ಎಷ್ಟು ಬೇಕೋ ಅಷ್ಟು ತರಕತ್ತಾರ. ಮತ್ತು ನಿಜ ಹೇಳ, ಮದ್ವಿಗಲ್ಲ ಎಲ್ಲ ಬೇಕಾಗಿರೋದು. ಮತ್ತು ಇನ್ನೊಂದೇನು ಗೊತ್ತೇನ, ಇನ್ನೂ ಒಂದಿಷ್ಟು ಒಡವೆ ಮಾಡ್ಸಕ್ಕೆ ಹೇಳೇನಿ ನಿನಗೆ. ಛೇ, ನಾನು ಎಷ್ಟೊಂದು ದುಡ್ಡು ಸಿಗ್ತೈತಿ ಅಂತ ಪ್ಲಾನ್ ಮಾಡ್ಕೊಂಡು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ಅಂದ್ರೆ ಓದಿ ದುಡ್ಡನ್ನ ತೊಗೊಂಡೋಗಿ ಪರಾರಿಯಾಗಿ ಅಲ್ಲಿ ಜೀವನ ಸೆಟ್ಲ್ ಮಾಡ್ಕೋಬೋದು ಅನ್ಕೊಂಡಿದ್ದೆ. ಆದ್ರೆ ಈಗಿಲ್ಲೇ ನನಗೆ ಬರೀ ಟಿಕೆಟ್ ಬುಕ್ಕಿಗೆ ಅಷ್ಟು ಸಿಗ್ತೈತೇನಪ್ಪ. ಹೋಗ್ಲಿ ಬಿಡು, ಬಂದಷ್ಟು ಬರಲಿ, ಮುಂದಿನ ನೋಡೋದು. ಅದೇನೋ ಅಂತಾರಲ್ಲ, ಬೀಸೋದೋಣಿ ತಪ್ಪಿದ್ರೆ 1000 ವರ್ಷ ಆಯಸ್ ಅಂತ ಹಂಗೆ. ಸರಿ, ಅವನ್ನೆಲ್ಲ ತೆಗೆದು ಒಳಗಿಟ್ಕೋ. ಅವು ಮತ್ತೆ ಬ್ಲೌಸ್ ಎಲ್ಲ ಏನು ಮಾಡಿರಿ? ಅಲ್ಲ ಸ್ವಾತಿ, ಬ್ಲೌಸ್ ಮತ್ತೆ ನಾಳೆಗಂದ್ರೆ ಏನು ಮಾಡ್ತಾಳಕಿ? ಅತ್ತೆ, ಅದು ಇಮಿಡಿಯೇಟ್ ಆಗಿ ಒಂದು ಬ್ಲೌಸ್ ಹೊಲ್ಕೊಡಕಂತ ಹೇಳಿ ಅಲ್ಲಿ ಕೊಟ್ಟು ಬಂದೇನಿ. ಸಾಯಂಕಾಲ ನಾ ಹೋಗಿ ಇಸ್ಕೊಂಬರ್ತೀನಿ. ಸಾಯಂಕಾಲ ಅಂದ್ರೆ ಕೊಡ್ತಾರ, ಅಂದ್ರೆ ಅದನ್ನ ಸ್ವಲ್ಪ ಸಿಂಪಲ್ ಆಗಿನ ಹೊಲ್ಯಾಕೆ ಹೇಳೇನಿ. ನೆಕ್ಸ್ಟ್ ಉಳಿದ ಸೀರೆಲ್ಲ ಚಂದ ಹೊಲ್ಸಿದ್ರಾತ. ನಾಳೆಗೆ ಒಟ್ಟೇನು ಪ್ರಾಬ್ಲಮ್ ಇಲ್ಲ ಅತ್ತೆ. ಹಂಗಂದ್ರೆ ಅಡ್ಡಿಲ್ಲ. ನಡಿ ಕಾವ್ಯ, ಹೋಗಿ ಅಲ್ಲಿ ಒಳಗಿಟ್ಟು ಲಾಕರ್ನಾಗಿಟ್ಟು ಲಾಕ್ ಮಾಡಬಾ. ಹೋಗ, ಅಲ್ಲಿ ಇಲ್ಲೆಲ್ಲ ಇಡಬೇಡ. ಅದಕ್ಕೆ ನಿಮ್ಮ ಅಪ್ಪನೂ ಅದನ್ನ ನಾತಿದ್ದು ನಿನ್ನ ಕೈಯಾಗ ಬಂಗಾರ ಕೊಡೋದು. ಅಮ್ಮ, ನಾನಿನ್ನೂ ಸಣ್ಣ ಹುಡುಗಿ ಅಲ್ಲ, ಆದ್ರೆ ಜವಾಬ್ದಾರಿ ಸ್ವಲ್ಪ ಕಡಿಮೆ ನಿನಗೆ. ಹೋಗು, ಒಟ್ಟು ಬಂಗಾರ ನನ್ನ ಕೈಯಾಗ ಕೊಡ್ಬೇಕಾಕೈತೆ ಅಂತ ಹಂಗೆ ಮಾಡಾತಿರೋದಲ್ಲ. ಅಯ್ಯ ಹುಚ್ಚ ಹುಡುಗಿ, ಎಲ್ಲ ನಿನಗೆ ಮಾಡಿಸಿದ್ದಲ್ಲೇನ ಕಾವ್ಯ? ಅತ್ತೆ ಇದ್ರೊಳಗೆಲ್ಲ ಹೇಳ್ದೊಳಗಡೆ ಏನು ತಪ್ಪೈತೆ ಹೇಳಿ ನೋಡೋಣ. ನೀನು ಬೇಜವಾಬ್ದಾರಿ ಅನ್ನೋದಕ್ಕಿಂತ ಕಳ್ಕೊಂತೆ ಅಂತಾನೂ ಅಲ್ಲ. ಎಲ್ಲೆಲ್ಲೋ ಇಡ್ತೀವಿ, 108 ಜನ ಅಡ್ಡಾಡ್ತಿರ್ತಾರ. ಯಾರೋ ಬಂದು ಏನೋ ತೊಗೊಂಡು ಹೋದ್ರು, ಅವಾಗ ಯಾರಿಗೂ ಗೊತ್ತಾಗೋಲ್ಲ. ಸುಮ್ಮನೆ ಮನೆಯಾಗಿದ್ದ ಮಂದಿ ಮೇಲೆ ವೈಮನಸ್ ಬೆಳಿತಾವ್. ಹೋಗ್ಲಿ ಬಿಡ್ರಿ, ನಡೀತೈತಿ. ಸರಿ ನಡಿ, ಅದನ್ನ ಒಳಗಿಟ್ಟು ಬಾ, ಊಟಕ್ಕೆ ನೀಡ್ತೇನೆ. ನನಗೆ ಬೇಕಾಗಿದ್ದ ಒಂದು, ಇವ್ರು ಮಾಡಕತ್ತಿದ್ದ ಇನ್ನೊಂದು. ಒಟ್ಟು ಸೀರೆ ಎಲ್ಲ ವಿಷಯಕ್ಕೆ ನಮ್ಮ ಕಾವ್ಯ ಖುಷಿಯಿಂದ ಅದಾಳಿಲ್ಲ ಸ್ವಾತಿ? ಹಾ ಅತ್ತೆ, ಎಲ್ಲ ಖುಷಿಯಿಂದನ ಅದಾಳ, ನೀವೇನು ಟೆನ್ಷನ್ ತಗೋಬೇಡ್ರಿ. ಸರಿ, ಹಂಗಂದ್ರೆ ನಿಮ್ಮ ಮಾವ ಒಂದು ಬಂದ್ರೆ ಈಗ ಬಂಗಾರ ಒಂದು ಇಸ್ಕೊಡ್ಸ್ಬಿಡ್ವಾ. ನಾಳೆಕಿನ್ನ ರೆಡಿ ಮಾಡೋ ಜವಾಬ್ದಾರಿ ನಿಂದ. ಮತ್ತೇನು ಪಾರ್ಲರ್ನಕ್ಕಿಗೆ ಹೇಳಿ ಬಂದಿರಾ ಹೆಂಗ? ನಾಳೆಗೇನು ಪಾರ್ಲರ್ನಕ್ಕಿಗೆ ಹೇಳಿಲ್ರಿ ಅತ್ತೆ. ಮದುವೆಗೆ ಹೇಳ್ಬಿಡ್ತೇನೆ ಅಂತ ಹೇಳೇನಿ. ನಾನೇ ಮಾಡ್ತೇನೆ ಬಿಡ್ರಿ, ನಡೀತೈತಿ. ಆಕೆ ನಾನು ಮೇಕಪ್ ಮಾಡಿದೆ ಅಂದ್ರೆ ಚಂದ ಕಾಣ್ತಾ. ನಮ್ಮ ಕಾವ್ಯ ಹೆಂಗಿದ್ರು ಚಂದ ಅನಿಸ್ತಾ. ಸರಿ, ಹಂಗಂದ್ರೆ ನಡಿ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ. ಉರ್ಮಿಳಾ, ತಗೊಂಬಂದ್ರೇನ ಎಲ್ಲ ಬಂಗಾರನು?
ಈಗ ಎಷ್ಟು ಬೇಕು ನೋಡು ಅಷ್ಟು ತೊಗೊಂಬಂದಿನಿ ತಗೋ ಇಟ್ಕೋ ನಾಳೆ ಕೊಡಕ್ಕೆ. ಅಯ್ಯೋ ಪಾಪ ಈಗ ಕೊಟ್ರೆ ಸೀರೆಗೆಲ್ಲ ಹೊಂದಿಕೆ ಮಾಡ್ಕೊಂತ ಆಟಾಡ್ರಿ ಕರಿತೇನೆ. ಕಾವ್ಯ ಈ ಕಾವ್ಯ ಏನಮ್ಮ ಅದು ನಿಮ್ಮಪ್ಪ ಬಂಗಾರದ ತಗೊಂಬಂದಾರ ನೋಡು, ತಗೋಬಾ ಚಂದಾಗಿ ಒಳಗೆ ಇಟ್ಕೋ ಕಪಾಟ್ನಾಗ. ಏನು ಬಂಗಾರ ತಗೊಂಬಂದ್ರ ಪಾಪ? ಹೂನವ ಇದನ್ನ ಒಳಗೆ ತೆಗೆದಿಟ್ಕೋ ಜೋಪಾನ ಏನ. ಹಾ ಪಾಪ, ನೀವು ನಿಜವಾಗ್ಲೂ ನನ್ನ ಕಷ್ಟನ ತೀರಿಸ್ಬಿಟ್ರಿ. ಏನು ಕಷ್ಟ ತೀರ್ಸಿದ್ನ? ಏನವಾ ನಿನ್ ಮಾತಿನ ಅರ್ಥ? ಅದು ಹಂಗಲ್ಲ ಪಾಪ, ಅಂದ್ರೆ ನೀವು ನನಗೆ ಇಷ್ಟ ಆಗಿದ್ದ ಹುಡುಗನ ಜೊತೆಗೆ ಮದುವೆ ಮಾಡಾತ್ತೀರಿ ಮತ್ತು ನಂಗೆ ಏನೇನು ಬೇಕೆಲ್ಲ ಕೊಡ್ಸಾತ್ತೀರಿ. ಅದಕ್ಕೆ ರಿಯಲಿ ಯುವರ್ ಗ್ರೇಟ್ ಪಾಪ. ಅದೆಲ್ಲ ಸಾಕು, ಅವ್ರ ಕರ್ತವ್ಯ ಅವ್ರು ಮಾಡತ್ತಾರ. ಮುಂದೆ ನಿನ್ನ ಜೀವನದಾಗ ನೀನು ಚಂದಾಗಿರು ಏನ. ತಗೋ ರೀ ಕೊಡ್ರಿ. ಹುಷಾರ್ ಅಂತ ಹೇಳಕ್ಕೀಗೇನ ಒಂದು ಲಾಂಗ್ ನೆಕ್ಲೆಸ್ ಐತಿ, ಒಂದು ಶಾರ್ಟ್ ನೆಕ್ಲೆಸ್ ಐತಿ, ಮತ್ತೆ ಒಂದೆರಡು ಜೊತೆ ಕಿವ್ಯಾಗಿನ ಓದಾವ ನೋಡು. ಸರಿ. ಅಯ್ಯ ಲಾಂಗ್ ನೆಕ್ಲೆಸ್ ಅಂತ ಶಾರ್ಟ್ ನೆಕ್ಲೆಸ್ ಇಷ್ಟು ತಗೊಂಡ್ಬಂದು ಕೊಟ್ಟು ಏನು KG ಗಂಟ್ಲೆ ಬಂಗಾರ ತಂದು ಕೊಟ್ರ ಅನ್ನೋ ಕತೆ ಮಾಡಕತ್ತಾರ. ತಗೋ ಕಾವ್ಯ. ಹಾಂ ಕೊಡು. ಹುಷಾರಿ ಮತ್ತೆ ಆ ಚಂದಾಗಿ ಒಳಗಿಟ್ಟು ಲಾಕ್ ಮಾಡೇನಾ? ಹಾಂ ಥ್ಯಾಂಕ್ಸ್ ಪಪ್ಪ. ಸ್ವಾತಿ ಕೇಳಿ ಯಾವ್ದಕ್ಕೆ ಯಾವ್ದು ನೋಡು ಹೊಂದಿಸಿಟ್ಕೋ. ಹಾಂ ಏನು ಹುಡುಗಿನೇ ಏನು ಹುಚ್ಚು ಹುಡುಗಿ. ಸರಿ ಊರ್ನಿ ನನಗೂ ಹೊಟ್ಟೆ ಎಷ್ಟೈತಿ, ಊಟಕ್ಕೆ ನೀಡ, ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ಅದಾವ. ನಾಳೆ ಅವರೆಲ್ಲ ಎಷ್ಟೊತ್ತಿ ಬರ್ತಾರಂತ? ಒಂದು 11 ಗಂಟೆಗೆ ಬರ್ಬೋದ್ರಿ. ಸರಿ ಹಂಗಂದ್ರೆ ನಾನು ಬೇರೆ ಬೇರೆ ಕೆಲಸ ಅದಾವ ಮುಗಿಸ್ಕೊಂಡ್ಬರ್ತೇನೆ. ಹಾಂ ಸರಿ ಆಯ್ತು ರೀ. ವಾವ್, ಅಟ್ಲೀಸ್ಟ್ ಇಷ್ಟರ ಬಂಗಾರ ಸಿಕ್ತಲ್ಲ ಸಾಕು. ಅಲ್ಲ ಇಷ್ಟು ದೊಡ್ಡ ಬಾಕ್ಸ್ನಾಗ ಒಂದು ಸಣ್ಣ ನೆಕ್ಲೆಸ್ ಅಂತ ಒಂದು ಲಾಂಗ್ ನೆಕ್ಲೆಸ್ ಅಂತ ನೋಡಿದ್ರೆ ಅದೇನೇ ಇಲ್ಲ ಅಂದರೂ ಒಂದೊಂದು ಲಾಂಗ್ ನೆಕ್ಲೆಸ್ ಅಂತೂ ಒಂದು 20 ತೊಲೆ ಇರ್ಬೋದು. ಶಾರ್ಟ್ ನೆಕ್ಲೆಸ್ ಒಂದು 5 ತೊಲೆ ಐತಾರಪ್ಪ. ನನಗೊಂದು 25 ತೊಲೆ ಏನೇ ಇಲ್ಲ ಅಂದರೂ ಆರಾಮಾಗಿ ಒಂದು 20 ಲಕ್ಷಕ್ಕಂತೂ ಕಡಿಮೆ ಇಲ್ಲ ಅನ್ಕೊತೀನಿ. ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ಇನ್ನೂ ದುಡ್ಡು ಉಳಿತೈತಿ. ಅಲ್ಲೇ ಜೀವನ ಮಾಡೋ ಅಷ್ಟು ಸಾಕಾಗಲ್ಲ, ಆದರೂ ಪರವಾಗಿಲ್ಲ, ಏನೋ ಒಂದು ಲೆವೆಲಿಗೆ ಇರ್ತೈತಿ. ಮುಂದೆ ಏನಾರ ಒಂದು ಮಾಡ್ಕೋಬೇಕು. ಆದರೆ ಯಾವಾಗ ಹೋಗ್ಬೇಕು ಈಗ ಮನೆ ಬಿಟ್ಟು? ಭಾಳ ಡಿಲೇನೂ ಮಾಡೋ ಹಂಗಿಲ್ಲ. ಯಾಕಂತ ಅಂದ್ರೆ ಆ ಕಾವ್ಯ ಅನ್ನಕ್ಕೆ ಇವ್ರ ಕಣ್ಣಿಗೆ ಬಂದ್ಲು ಅಂತಂದ್ರೆ ಮತ್ತೆ ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಆಗ್ತೈತಿ. ಆಕೆ ಎಲ್ಲಿವರೆಗೂ ಇವ್ರಿಗೆ ಸಿಗೋದಿಲ್ಲ ಅಲ್ಲಿವರೆಗೂ ನಾ ಸೇಫು. ಮತ್ತೆ ಸಿಕ್ಲು ಅಂದ್ರೆ ಪ್ರಾಬ್ಲಮ್ಮು. ಅತಿ ಆಸೆ ಪಡೋದು ಬೇಡ. ಆದಷ್ಟು ಜಲ್ದಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಇವತ್ತು ರಾತ್ರಿನ ಇಲ್ಲಿಂದ ಬಂಗಾರ ತೊಗೊಂಡು ಓಡ್ ಹೋಗೋದಂತೂ ನಿಜ. ಮದುವೆ ಟೈಮ್ ತನಕ ವೇಟ್ ಮಾಡಿದ್ರೆ ಬಂಗಾರ ಸಿಕ್ಕಾಪಟ್ಟಿ ಸಿಕ್ತಿತ್ತು. ಅವಾಗ ಆರಾಮಾಗಿ ಲೈಫ್ನ ಸೆಟ್ಲ್ ಮಾಡ್ಕೋಬೋದಿತ್ತು. ಆದರೆ ಏನು ಮಾಡೋದು, ಅಲ್ಲಿವರೆಗೂ ಇರೋಕ್ಕಾಗೋದಿಲ್ವೇ. ನಾನು ಅದನ್ನೆಲ್ಲ ನೋಡ್ಕೊತ ಕುತ್ಕೊಂಡ್ರೆ ಮತ್ತೆ ಜೈಲ್ನಾಗ ಮುದ್ದಿ ಮುರಿಬೇಕು. ಇವತ್ತು ರಾತ್ರಿನ ಮನೆ ಬಿಟ್ರಾತು.